ಮೊದಲನೇದಾಗಿ ನನ್ನ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ತಮಗೆಲ್ಲರಿಗೂ ಇಲ್ಲಿ ಕರೆದಿದ್ದು ವಿಷಯ ಏನಪ್ಪ ಅಂದರೆ 2024ರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಾನು ಈ ಬಿಜಾಪುರ ಮೀಸಲು ಮತಕ್ಷೇತ್ರದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದು ನಾನು 2023ರಲ್ಲಿ ನನ್ನ ಸರ್ಕಾರಿ ಹುದ್ದೆಗೆ ಸನ್ಮಾನ್ಯ ಶ್ರೀ ನಮ್ಮ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರ ಏನು ಸಮಾಜದ ಬಗ್ಗೆ ಕಳಕಳಿ ಇದೆ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಅವರು ಕೈಗೊಂಡಂಥ ಕಾರ್ಯಗಳು, ಅವರ ಯೋಜನೆಗಳು, ಅದರ ಒಂದು ಪ್ರೇರಣೆಯಿಂದ ನಾನು ನನ್ನ ಸರ್ಕಾರಿ ವೃತ್ತಿ ಜೀವನಕ್ಕೆ ವಿರಾಮ ಹೇಳಿ ಒಂದು ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ನಾನು ತಮಗೆಲ್ಲರಿಗೂ ಗೊತ್ತಿದ್ದಂಗೆ 2023ರ ನಾಗ್ಟಾನ್ ಮೀಸಲು ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದೆ. ಕೊನೆಯ ಕ್ಷಣದಲ್ಲಿ ಕಾಣದ ಕೈಗಳ ಒಂದು ದೃಷ್ಟಿಯಿಂದ, ಅವರ ಕುತಂತ್ರದಿಂದ ನನಗೆ ಟಿಕೆಟ್ ಮಿಸ್ ಆಗಿ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಅದು ಆದ ನಂತರ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರನ್ನು ನಾನು ಸಂಪರ್ಕ ಮಾಡಿ 2024ರ ಲೋಕಸಭಾ ಚುನಾವಣೆಯಲ್ಲಿ ನಾನು ಬಿಜಾಪುರ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕ್ಕೆ ನನಗೆ ಇಚ್ಛೆ ಇದೆ ಅಂತಂದಾಗ ರಾಷ್ಟ್ರೀಯ ನಾಯಕರು ಬಹುತೇಕ ಜನ ತಾವು ಕೆಲಸ ಪ್ರಾರಂಭ ಮಾಡಿರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಆಶ್ವಾಸನೆ ಹೇಳಿದ್ದಾರೆ. ಆ ದೃಷ್ಟಿಯಿಂದ 100ಕ್ಕೆ 200% ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗ್ತದೆ ಅಂತೇಳಿ ಒಂದು ಆಶೆ ಭಾವನೆ ಇದೆ. ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಇದು ಯಾವಾಗ ರಿಸರ್ವೇಷನ್ ಆಗಿದೆ ಅಂದ್ರೆ ಮೊದಲ ಬಳ್ಳೋಳಿ ಇದ್ದಾಗ ಅಷ್ಟೇ, ತದನಂತರ ನಾಗ್ಟಾಣಾಗಿ 20 ವರ್ಷ ಆಯಿತು. ಈಗ ಇದು 4ನೇ ಪೀರಿಯಡ್, MP 4ನೇ ಪೀರಿಯಡು. ಸೊ ಇಲ್ಲಿ ನಮ್ಮ ಸಮಾಜಕ್ಕೆ, ಬಂಜಾರ ಸಮಾಜಕ್ಕೆ ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ಈ ಸಲ 100ಕ್ಕೆ 100 ನಮ್ಮ ಸಮಾಜಕ್ಕೆ ನನಗೆ ಟಿಕೆಟ್ ಕೊಡ್ತಾರಂಥೇಳಿ ನನಗೊಂದು ಆಶೆ ಭಾವನೆ ಇದೆ. ಅದೇ ಒಂದು ಆಶೆ ಭಾವನೆ ಮೇಲೆ ಮೂಲಕ ಎಲ್ಲ ಜಿಲ್ಲೆಯ ಮತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇ, ನರೇಂದ್ರ ಮೋದಿಜಿಯವರ ಗೆಲ್ಲಿಸಬೇಕಾಗ್ಯದ. ಅವರನ್ನು 3ನೇ ಬಾರಿ ನಾವು ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಹುಮ್ಮಸದಿಂದ ಕೆಲಸ ಮಾಡಬೇಕು. ಉಳಿದ ಈಗ ಭಾಳ ಹತ್ತಿರ ಬಂದಿದ್ದೀವಿ, ಒಂದು ಎಲ್ಲ ಕೂಡ ನಾವು 90-95 ದಿವಸದಲ್ಲಿ ಈಗ ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬೇಕು. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ವಿಜೇಂದ್ರನವರ ನೇತೃತ್ವದಲ್ಲಿ ರಾಜ್ಯದ 28ಕ್ಕೂ 28 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕಂತ ಏನು ಒಂದು ಸಂಕಲ್ಪ ಇದೆ. ಆ ಸಂಕಲ್ಪದಲ್ಲಿ ನಾವೆಲ್ಲರೂ ಯುವಕರು ಕೈ ಜೋಡಿಸ್ಬೇಕಂತೇಳಿ ಎಲ್ಲರ ಹತ್ರ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಕೊಟ್ಟಿದ್ದಾರೆ ಸರ್. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಬೇರೆ ಸಮುದಾಯಗಳಿಗೆ ಕೊಟ್ಟಿದ್ದಾರಲ್ಲ ಸರ್, ಅಲ್ಲಿ ಕೊಡಬಾರ್ದಂತ ಏನಿಲ್ಲ ಸರ್. ಯಾಕೆ ಗೆಲ್ಲುವಂಥ ಕುದುರೆ ಬೇಕಾಗಿರೋದ್ರಿಂದ ಮತ್ತು ಯುವಕರು ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಓಡಾಟ ಆಗ್ತದೆ. ಎಲ್ಲ ಯುವಕರು ಒಂದಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆಶೆ ಭಾವನೆ ಇದೆ ಸರ್. ಗೆಲ್ಲು ಕುದುರೆ ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ ಸರ್. ನನಗೆ ನನ್ನ ಆತ್ಮವಿಶ್ವಾಸ ಇದೆ, ನನಗೆ ಟಿಕೆಟ್ ಕೊಡ್ತಾರಂತೇಳಿ. ಅಲ್ಲ, ಗೆಲ್ಲೋರಿಗೆ ಸಾಕಷ್ಟು ಜನ, ಈಗ 8ರಿಂದ 10 ಜನ ಗೆದ್ದವರಿಗೆ ಟಿಕೆಟ್ ಮಿಸ್ ಮಾಡ್ತಾರೆ ಅಂದ್ರೆ ಕೊಡಂಗಿಲ್ಲ ಅಂತ ಭಾವನೆ ಇದೆ ಸರ್. ವಯಸ್ಸಿನ ಕಾರಣ ಆಗಿರೋದು ಅಥವಾ ಬೇರೆ ಬೇರೆ ಕಾರಣ ಆಗಿರ್ಬೋದು. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚೇಂಜ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಇಲ್ಲ, ಪ್ರಶ್ನೆನೇ ಇಲ್ಲ. ನನ್ನ ಪಕ್ಷದಲ್ಲಿ ನಾನು ಈ ಪಕ್ಷ ನೆಮ್ಕೊಂಡು ಬಂದಿದ್ದೀನಿ, ಈ ಪಕ್ಷದಲ್ಲೇ ಇರ್ತೀನಿ. ನಾನು ಟಿಕೆಟ್ ಕೊಟ್ಟರು ಈ ಪಕ್ಷದಲ್ಲಿ ಇರ್ತೀನಿ, ಕೊಡದೇ ಇದ್ದರೂ ಇದೇ ಪಕ್ಷದಲ್ಲಿ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ.
ನಾನು ಪಕ್ಷ ಸೇರ್ಬೇಕಾದ್ರೆ ಯಾವುದೂ ಬೇಡಿಕೆ ಮಾಡಿಲ್ಲ ಸರ್. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಆ ಪಾರ್ಟಿಯಲ್ಲಿ ದುಡಿತೀನಿ. ಸಂದರ್ಭ ಅಂದರೆ ನನಗೆ ನೀವು ನನ್ನ ಅಲ್ಲಿ ಮೀಸಲು ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ನಿಮ್ಮ ಜೊತೆ ನಾವು ಯಾವತ್ತೂ ಪಾರ್ಟಿ ನಿಮ್ಮ ಜೊತೆ ಇರ್ತದೆ, ನೀವು ಪಕ್ಷದ ಜೊತೆ ಇರಿ ಅಂತ ಅಷ್ಟು ಹೇಳಿದ್ದಾರೆ ಸರ್. ಲಾಸ್ಟ್ ಬಾರಿ ನಿಮಗೆ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಕಾಣುವಿಕೆಗಳು ಅಂದರೆ ಅದು ಯಾವ ನಿಮ್ಮಲ್ಲೇನಾ ಅಥವಾ ಹೊರಗಡೆ? ನಮ್ಮ ಪಕ್ಷದವರೇ ಸರ್, ನಮ್ಮ ಪಕ್ಷದವರೇ ನನ್ನ ಟಿಕೆಟ್ ತಪ್ಪಿಸಿದ್ದು. ಜಿಲ್ಲೆಯ ಎಲ್ಲ ಹಿರಿಯ ರಾಜಕಾರಣಿಗಳು. ಅದಕ್ಕೆ ನಾವು ಟಿಕೆಟ್ ತಪ್ಪಿಸ್ಬೇಕಂದ್ರೆ ನಮ್ಮಲ್ಲಿ ಯಾರು ಟಿಕೆಟ್ ತಪ್ಪಿಸಿದಾರೆ ಅವ್ರ ಟಿಕೆಟ್ ನಾವು ತಪ್ಪಿಸ್ಬೇಕಂತ. ಒಡಕ್ಕೆ ಏನಿದ್ರಿ ಪಕ್ಷ ಅಲ್ಲಲ್ಲ, ಪಕ್ಷ ಯಾರ ಕಾಲೆಲ್ಲ ಹೇಳ್ತಿಲ್ಲ. ಪಕ್ಷದಲ್ಲಿ ಕಾರ್ಯಕರ್ತರು ಒಂದು ಬಲಾಢ್ಯವಂತ ಸಂಖ್ಯೆ ಅದ. ಎಲ್ಲ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡ್ತೀವಿ. ಹಾಗಾಗಿ ಇದು ಆಕಾಂಕ್ಷಿಗಳಾಗೋದು ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇದು ನಡೀತಾರೆ. ನಾನು ಮುಂದೆ ಹೋಗ್ಬೇಕು, ನೀನು ಮುಂದೆ ಹೋಗ್ಬೇಕಂತೇಳಿ. ಬಟ್ ಯಾರಿಗೆ ಪಾರ್ಟಿಯವರು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆ ನಾವು ಎಲ್ಲರೂ ಕೂಡ ಹೋಗ್ತೀವಿ. ಸರ್, ಈಗ ಹೇಳಿದ್ರಿ ವರ್ಷದಿಂದ ನನಗೆ ಪಕ್ಷ ಟಿಕೆಟ್ ತಪ್ಪಿಸಿದವರಿಗೆ ನಾನು ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಅಂತ, ಅಂದರೆ ಸಂಸದರೇ ನಿಮ್ಮ ಟಿಕೆಟ್ ತಪ್ಪಿಸಿದ್ದ ಅಂತ? ಒಟ್ಟಾರೆ ಹಿರಿಯ ರಾಜಕಾರಣಿಗಳು ನಮ್ಮ ಜಿಲ್ಲೆಯಿಂದ ನಾವು ತಿಳ್ಕೊಂಡಿದ್ದ ಮಟ್ಟಿಗೆ ನಮ್ಮ ಟಿಕೆಟ್ ತಪ್ಪಕ್ಕೆ ಎಲ್ಲ ಹಿರಿಯ ನಾಯಕರ ಒಪ್ಪಿಗೆ ಇತ್ತು. ನಾನು ಟಿಕೆಟ್ ಕೊಡ್ಬೇಕಂತೇಳಿ, ಗೆಲ್ಲುವುದಂತೇಳಿ ಎಲ್ಲ ಸಮೀಕ್ಷೆಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ ಇಂಟಾಗಿರ್ಬೋದು ಅಥವಾ ನ್ಯಾಷನಲ್ ಇಂಟಾಗಿರ್ಬೋದು ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿಕೊಂಡೆ ನಾನು ಟಿಕೆಟ್ ಕೊಡ್ಬೇಕಂತೇಳಿ ನನ್ನ ನಿರ್ಧಾರ ಇತ್ತು. ಮತ್ತೇನೋ ಹೀಗೆ ನಮ್ಮ ಟೈಮ್ ಖರಾಬ್ ಅಂತ ಗೊತ್ತಿಲ್ಲ. ಬಟ್ ಕೆಲವರ ಕುತಂತ್ರದಿಂದ ನನ್ನ ಟಿಕೆಟ್ ಮಿಸ್ ಆಗಿದ್ದು ನಿಜ. ಅಲ್ಲ, ನಾ ಹೇಳ್ತೀನಂದ್ರಿ, ಗೋಪಾಲ್ ಕಾರಜೋಳ ಅವ್ರಿಗೆ ಕೊಟ್ಟರು ಗೆಲ್ತಿದ್ರು, ಮಹೇಂದ್ರ ನಾಯ್ಕ ಕೊಟ್ಟರು ಗೆಲ್ತಿದ್ರು. ಹೊಸಬರು ಏಕ್ದಮ್ ಈ ಕ್ಷೇತ್ರಕ್ಕೆ ಸಂಬಂಧ ಇಲ್ಲಾರ್ದವ್ರಿಗೆ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು. ಯಾಕಂದ್ರೆ ಆ ಶಾರ್ಟ್ ಟೈಮ್ನಾಗ ಅವ್ನಿಗೆ ಎಲ್ಲ ಕಡೆನೂ ಪಾಪ ಹೋಗಿ ರೀಚ್ ಆಗೋಕ್ಕಾಗಲಿಲ್ಲ. ಮತ್ತು ಯಾರು ಜವಾಬ್ದಾರಿ ತೊಗೊಂಡು ಬಂದಿದ್ರು, ನಾವು ಇದನ್ನು ಗೆಲ್ಲಿಸ್ತೀವಿ, ಇದನ್ನು ನಾವೆಲ್ಲ ಮೂಲಗಳಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅನ್ನೋರು ಅವ್ರು ಯಾರೂ ಮುಂದೆ ಬರಲಿಲ್ಲ. ಸರ್, ಭೇಟಿಯಾಗಿದ್ದು ಸರ್. ಅದೇ ಕೇಂದ್ರ ನಾಯಕರಿಗೆ ಭೇಟಿಯಾಗಿದ್ದ ನಂತರ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದೆ ನಮ್ಗೆ ಹೇಳ್ತಾ ಇದ್ರು ಸರ್. ಇಲ್ಲಾಂದ್ರೆ ನನಗೆ ಭಾಳಷ್ಟು ಜನ ಫೋನ್ ಮಾಡಿ ಯಾಕ್ರಿ ಸುಮ್ ಕೂತೀರಿ ಅಂತ ಕೇಳ್ತಾಯಿದ್ರು. ಸೊ ಎಲ್ಲಿಯವ್ರಿಗೆ ನಾವು ಹಿರಿಯರಿಗೆ ಭೇಟಿಯಾಗಿ ನಮ್ಮ ಏನು ಪಕ್ಷದ ವರಿಷ್ಠರಾದಾರ ಅವ್ರಿಗೆ ಭೇಟಿಯಾಗಿದ್ದ ನಂತರನೇ ಇದು ಮಾಡ್ತಾ ಇರೋದು. ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಜಿಗ್ಜಿನಿ ಯಾರು ಕೊಟ್ಟರು ಮಾಡ್ತೀವಿ, ನಾವು ಬಿಟ್ಟು ಬೇರೆ ಯಾರು ಕೊಟ್ಟರು ಮಾಡ್ತೀವಿ. ಅದು ಪಕ್ಷದ ಜೊತೆ ನಾವು ಇರ್ತೀವಿ. ಪಕ್ಷ ನಮಗೇನು ಕೆಲಸ ಹೇಳ್ತದೆ ಆ ಕೆಲಸ ನಾವು ಮಾಡ್ತೀವಿ. ಆ ಪ್ರಶ್ನೆ ಏನಿಲ್ಲ ಸರ್, ಬಂಡಾಯ ಆಗೋ ಪ್ರಶ್ನೆನೇ ಬರೋಂಗಿಲ್ಲ. ಯಾಕಂದರೆ ಇಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ಒಂದು ಕ್ಷೇತ್ರ ಅಂದಾಗ ಅಲ್ಲಿ 10 ಜನ 15 ಜನ ಆಕಾಂಕ್ಷಿ ಆಗೋದು ಸ್ವಾಭಾವಿಕ. ಹಾಗಾಗಿ ನಮ್ಮಲ್ಲಿನೂ ಈಗ ಬಿಜಾಪುರಲ್ಲಿ ಈಗ ನಿನ್ನೆ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ, 4-5 ಜನ ಆಕಾಂಕ್ಷಿಗಳಾಗಿದ್ದೀವಿ. ಬಟ್ ನನಗೆ ನಂಬಿಕೆ ಇದೆ 100-200% ನನ್ನ ಟಿಕೆಟ್ ಕೊಟ್ಟೇ ಕೊಡ್ತಾರೆ ಅಂತೇಳಿ. ನಾನು ಯಾರು ರಾಷ್ಟ್ರೀಯ ನಾಯಕರಿಗೆ ಭೇಟಿಯಾಗಿದ್ದೀನಿ, ಅವರು ನನ್ನ ಜೊತೆ ಏನು ಮಾತುಕತೆ ಮಾಡಿದ್ದಾರೆ, ಅವ್ರು ಹೇಳಿದ ಪ್ರಕಾರ ನನ್ನ ಟಿಕೆಟ್ ಸಿಗ್ತದೆ ಅಂತ ನನಗೆ ನಂಬಿಕೆ ಇದೆ ಸರ್. ಹೇಳಾಗಿಲ್ಲ ಸರ್, ಇನ್ನೂ 15 ದಿವಸ ನಂತರ ಹೇಳ್ತೀನಿ. ಈಗ ಸ್ಥಾನ ಈಗ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ ಸರ್. ಇನ್ನು ಮುಂದೆ ಸ್ಥಾನ ಬೇಕಂತೇಳಿ ನಾನು ಎಂದೂ ಯಾರ ಹತ್ರ ಕೇಳಿಲ್ಲ, ಕೇಳಂಗಿಲ್ಲ ಸರ್. ಬಿಜೆಪಿ ಇಲ್ಲ ಸರ್, ಹಾಗೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ತೀನಂತೆ ನಾನು ಬಂದಿದ್ದೀನಿ ಸರ್. ನಾನು ಇಲ್ಲಿ ನೀವು ಏನೋ ಸ್ಥಾನ ಕೊಡ್ಬೇಕಂತೇಳಿ ಹಂಗೆ ಡಿಮಾಂಡ್ ಮಾಡಿ ನಾನು ಏನೋ ಕೇಳಿಲ್ಲ, ಇಲ್ಲಿದ್ದಾನ ನಾನು ಕೇಳೋದು ಇಲ್ಲ.